ನ್ಯೂಸ್ವರೆಗೆ ಮತ್ತು ಸ್ವಾಗತ. ನಾನು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಯಡಿಯೂರಪ್ಪನವ್ರ ರಾಜಕೀಯ ನಡೆಯೇನು, ಅವರು ಅಡ್ಡಗೋಡೆ ಮೇಲೆ ನಡೀತಾ ಇದ್ದಾರೆ. ಒಂದು ವೇಳೆ ಈ ಕಡೆ ಬಿದ್ದರೂ ಪರವಾಗಿಲ್ಲ, ಈ ಕಡೆ ಬಿದ್ದರೂ ಪರವಾಗಿಲ್ಲ, ಯಾವ ಕಡೆ ಬಿದ್ದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳುವಂಥ ಲೆಕ್ಕಾಚಾರ ಏನಾದರೂ ಯಡಿಯೂರಪ್ಪನವ್ರು ಹಾಕೊಂಡಿದ್ದಾರೆ. ಖಂಡಿತ ಕೂಡ ಅಂತ ಲೆಕ್ಕಾಚಾರ ಇಟ್ಕೊಳ್ಳೋದೇ ಯಡಿಯೂರಪ್ಪ ರಾಜಕೀಯ ಮಾಡೋದಿಲ್ಲ. ಸೊ ಈಗಾಗಲೇ ಪ್ರಾದೇಶಿಕ ಪಕ್ಷ ಸ್ಥಿತಿಗತಿ ಏನು ಅನ್ನೋಂಥದ್ದು ಕೂಡ ಸ್ಪಷ್ಟ ಆಗಿದೆ. ಸೊ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಇವತ್ತು KJPಯ ಕಾರ್ಯಾಧ್ಯಕ್ಷೆಯಾಗಿ ಶೋಭಾ ಕರಂದ್ಲಾಜೆ ಕೂಡ ನೇಮಕ ಆಗಿದೆ, ಅನೇಕ ಪದಾಧಿಕಾರಿಗಳು ನೇಮಕ ಆಗಿದೆ. ಬಹುತೇಕ ನಾನು ಏಕಾಂಗಿಯಾಗಿ ಚುನಾವಣೆಗೆ ಹೋಗ್ತೀನಿ ಅಂತ ಘೋಷಣೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರು ತಮ್ಮ ಮನೆ ಬಾಗಿಲನ್ನು ಓಪನ್ ಮಾಡ್ಕೊಂಡಿದ್ದಾರೆ ಮೈತ್ರಿಗಾಗಿ. ಸೊ ಚರ್ಚೆಯನ್ನು ಮಾಡ್ತೀನಿ. ನಮ್ಮ ಜೊತೆಗೆ KJP ನಾಯಕರು ಮಾಜಿ ಶಾಸಕರಾದ HD ಬಸವರಾಜ್ ಇದ್ದಾರೆ, ಹಾಗೆಯೇ BJP ಶಾಸಕರು ಹಿರಿಯ ನಾಯಕರಂತ DS ವೀರ ಇದ್ದಾರೆ, ಮತ್ತೊಬ್ಬರು ಹಿರಿಯ ಪತ್ರಕರ್ತರು ವಿಶ್ಲೇಷಕರಂತ ಮಾದೇವ್ ಪ್ರಕಾಶ್ ಇದ್ದಾರೆ. ನಾನು ಚರ್ಚೆ ಮಾಡ್ತೀನಿ, ಸ್ವಾಗತ ಮಾಡ್ತೀನಿ. ಮೊದಲಿಗೆ ಯಡಿಯೂರಪ್ಪನವರ ಅಡ್ಡಗೋಡೆ ರಾಜಕಾರಣ ಯಾಕೆ ಪದೇ ಪದೇ ಮುಂದುವರಿತಾ ಇದೆ, ಅದ್ರ ಬಗ್ಗೆ ಕೆಲವು ಅಂಶಗಳಿದಾವೆ, ಗ್ರಾಫಿಕ್ಸ್ ಪಾಯಿಂಟ್ ಇದೆ, ನೋಡ್ಕೊಂಡು ನಾನು ಚರ್ಚೆ ಶುರು ಮಾಡ್ತೀನಿ. ಮೊದಲಿಗೆ ಅಡ್ಡಗೋಡೆ ಮೇಲೆ ಯಡಿಯೂರಪ್ಪ ರಾಜಕಾರಣ ನಡೀತಾ ಇದೆ. ಯಾಕಂತಂದ್ರೆ ಯಡಿಯೂರಪ್ಪನವರು ಈಗಾಗಲೇ ಗೊತ್ತಾಗಿದೆ, ಪ್ರಾದೇಶಿಕ ಪಕ್ಷ ಕಟ್ಟಿದ ಮೇಲೆ ಅನೇಕ ಚುನಾವಣೆ ಸೋತಿದ್ದಾರೆ. ಸೊ 6 ಸ್ಥಾನ ಗೆದ್ದಿರ್ಬೋದು, 10% ಓಟ್ ತೆಗೆದುಕೊಂಡಿರ್ಬೋದು, ಅಷ್ಟೇ ರಾಜಕೀಯಕ್ಕೆ ಸಾಲೋದಿಲ್ಲ. ಅಧಿಕಾರ ಕೇಂದ್ರಿತ ರಾಜಕಾರಣ ಇರೋದು ಸ್ಪಷ್ಟ ಆಗಿರೋದ್ರಿಂದ ಯಡಿಯೂರಪ್ಪನವರು ಕೂಡ ಸುಮ್ಮನೆ ಕೂರಕ್ಕಾಗೋದಿಲ್ಲ. ಯಾರ ಜೊತೆಗಾದ್ರೂ ಕೈ ಜೋಡಿಸಿ ರಾಜಕೀಯ ಮಾಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಯಡಿಯೂರಪ್ಪನವರು ಬಂದಿದೆ. ಸೊ ಹಾಗಾಗಿ ಸ್ಪಷ್ಟತೆ ಅಸ್ಪಷ್ಟತೆಯಲ್ಲಿ ಯಡಿಯೂರಪ್ಪನವರು ಸಿಕ್ಕಾಕೊಂಡಿದ್ದಾರೆ. BJPಗೆ ಜೈ, ಕಾಂಗ್ರೆಸ್ಗೂ ಸೈ ಅನ್ನೋ ಗೊಂದಲ ಯಡಿಯೂರಪ್ಪನವ್ರ ಮನೆಯಲ್ಲಿ ಈಗಾಗಲೇ ಮನೆ ಮಾಡಿರ್ತಕ್ಕಂಥದ್ದು. ಅವ್ರ ಮನಸ್ಸಲ್ಲಿ ಸ್ಪಷ್ಟತೆ ಇಲ್ಲ. ಒಂದು ಕಡೆ BJP ಆಫರ್ ಬಂದರೆ ಅಲ್ಲಿಗೂ ರೆಡಿ, ಕಾಂಗ್ರೆಸ್ ಕಡೆಯಿಂದ ಬಂದರೂ ಕೂಡ ಮೈತ್ರಿಗೆ ಸೈ ಅನ್ನುವಂಥ ಹೇಳಿಕೆ ಇವತ್ತು ಹೊರಬಿದ್ದಿರ್ತಕ್ಕಂಥದ್ದು. ಇದು ಹೊಸ ದಿಕ್ಸೂಚಿ ಅನ್ನುವಂಥ ಚರ್ಚೆ ಶುರುವಾಗಿದೆ. ನೆಕ್ಸ್ಟ್ ಪಾಯಿಂಟ್, BJP ಸೇರಲು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡದೇ ಇರೋದು BSY ನಿಲುವು ಬದಲಾವಣೆ ಕಾರಣವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಬೆಂಬಲಿಗರೇನು BJPಯಲ್ಲಿ ಇದ್ದಾರೆ, ಅವರೆಲ್ಲರೂ ಪ್ರಯತ್ನ ಮಾಡಿದ್ರು ಯಡಿಯೂರಪ್ಪನವ್ರನ್ನ ಬೇಗ BJP ಕರ್ಕೊಳ್ಳಿ ಅನ್ನುವಂಥದ್ದು. ಆದರೆ ಹೈಕಮಾಂಡ್ನಿಂದ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಹಾಗಾಗಿ ಯಡಿಯೂರಪ್ಪನವರು ಕೂಡ ಬಹುತೇಕ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪರಿಶೀಲನೆ ಮಾಡ್ತೀನಿ ಅಂತ ಮಾತನ್ನು ಬರ್ತಾ ಇದೆ. ಇಲ್ಲಿ ಮೋದಿ ಕಟ್ಟ ಬೆಂಬಲಿಗರಾಗಿರ್ತಕ್ಕಂಥ ಯಡಿಯೂರಪ್ಪ ಒಂದು ವೇಳೆ ಜೊತೆಗೆ ಅಂದ್ರೆ ಕಾಂಗ್ರೆಸ್ ಜೊತೆಗೂ ಕೂಡ ನಾನು ಹೋಗ್ತೀನಿ ಅಂತ ಹೋದ್ರೆ ಕಾಂಗ್ರೆಸ್ ಸಿದ್ಧ ಇದೆಯಾ, ಕಾಂಗ್ರೆಸ್ ಯಡಿಯೂರಪ್ಪನವ್ರ ಜೊತೆ ಕೈ ಜೋಡಿಸುತ್ತಾ, ಈ ಪ್ರಶ್ನೆ ಕೂಡ ಇದೆ. ಬಹುತೇಕ ಯಡಿಯೂರಪ್ಪನವರು ಕೂಡ ಈ ವಿಚಾರದಲ್ಲಿ ಮತ್ತಷ್ಟು ಗೊಂದಲ, ಮತ್ತಷ್ಟು ಕೆಡ್ಡಾಕಿ ಹೋಗ್ತಾರೆ. ನೆಕ್ಸ್ಟ್, BJP ಕಾಂಗ್ರೆಸ್ ಒಪ್ಪದೇ ಹೋದ್ರೆ JDS ಜೊತೆ ತೃತೀಯ ರಂಗ ರಚನೆ ಕೂಡ ಸಾಧ್ಯತೆ ಇದೆ. ಯಾಕಂತಂದ್ರೆ ಯಡಿಯೂರಪ್ಪ ಪ್ರಾದೇಶಿಕ ಪಕ್ಷ ರಚನೆ ಆದ ನಂತರ ಹೇಳಿದ್ದಿದೆ ಮಾತು, ತೃತೀಯ ರಂಗ ಇದೆ ಅನ್ನುವಂಥದ್ದು. ದೇವೇಗೌಡರ ಜೊತೆಗೂ ಕೂಡ ನಾನು ಹೋಗ್ತೇನೆ BJP ಕಾಂಗ್ರೆಸ್ ಅನ್ನು ಸೋಲಿಸೋ ಕಾರಣಕ್ಕಾಗಿ. ಸೊ ಬಹುತೇಕ NDA UPA ಬಿಟ್ಟು ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥದ್ದು ಈ ಸಾಧ್ಯತೆ ಕೂಡ, ಅಂದ್ರೆ ತೃತೀಯ ರಂಗದ ಸಾಧ್ಯತೆ ಕೂಡ. ಅಲ್ಲಿ JDS ಇರುತ್ತೆ, BSR ಕಾಂಗ್ರೆಸ್ ಕೂಡ ಬರ್ಬೋದು. ಕೊನೆಯ ಪಾಯಿಂಟ್, ಏಕಾಂಗಿಯಾಗಿ ಲೋಕಸಭೆ ಚುನಾವಣೆ ಎದುರಿಸುವ ಶಕ್ತಿ KJPಗೆ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಲೋಕಸಭಾ ಚುನಾವಣೆ ಅಂತದ್ದು ಒಂದು ರೀತಿಯ ದೊಡ್ಡ ಅದು ಸವಾಲು ಕೂಡ. ಹಾಗಾಗಿ ಹೆಚ್ಚಿನ ಕ್ಷೇತ್ರ ಬರುತ್ತೆ, ಮತದಾರ ಸಂಖ್ಯೆ ಹೆಚ್ಚಿರುತ್ತೆ. ಆ ಕ್ಷೇತ್ರಗಳನ್ನು ಗೆಲ್ಲಬೇಕಾದ್ರೆ ರಾಜಕೀಯವಾಗಿ ಶಕ್ತಿ, ಅದರ ಸಂಘಟನೆ ಮಾಡುವಂಥ ಶಕ್ತಿ ಕೂಡ ಇರುತ್ತೆ. ಹಾಗಾಗಿ ಆ ಶಕ್ತಿ KJPಗೆ ಇದೆ ಅನ್ನೋಂಥ ಪ್ರಶ್ನೆ ಕೂಡ ಸಹಜವಾಗಿ ಹೇಳುತ್ತೆ. ಸೊ ನಾನು ಬಸವರಾಜ್ ಅವರು ಕೇಳ್ತೇನೆ. ಬಸವರಾಜ್ ಅವರೇ, ನೀವು ಅಡ್ಡದಾರಿಯಲ್ಲಿ ನಿಂತಿದ್ದೀರಿ, ನಿಮ್ಮ ರಾಜಕೀಯ ಸ್ಪಷ್ಟತೆ ಇಲ್ಲ, ಬಹುತೇಕ BJP ಮನೆ ಬಾಗಿಲು ಬಂದಾಗ್ತಾ ಇದೆಯಾ, ಆ ಕಾರಣ ಕಾಂಗ್ರೆಸ್ನ ಬಾಗಿಲು ಬಡಿಯುವಂಥ ಒಂದು ಹೇಳಿಕೆ ಹೊರಗೆ ಬಿದ್ದಿದೆ. ಎಲ್ಲೊಂದು ಕಡೆ ಹೊಸ ಕನ್ಫ್ಯೂಷನ್ ಅಲ್ಲಿ ಯಡಿಯೂರಪ್ಪನವರು ಸಿಗಾಕೊಂಡಿದ್ದಾರೆ. ಖಂಡಿತ ಇಲ್ಲ, ಯಡಿಯೂರಪ್ಪನವರು ಯಾವತ್ತೂ ಗೊಂದಲದಲ್ಲಿ ಮಾತಾಡ್ತಾರೆ, ಅವೆಲ್ಲ ಮಾಧ್ಯಮದವರು ವ್ಯಾಖ್ಯಾನ. ಯಡಿಯೂರಪ್ಪನವರು ಸಿಗಾಗಿಸ್ಬೇಕನ್ನುವಂಥ ಖಂಡಿತ ಇಲ್ಲ. ಯಡಿಯೂರಪ್ಪನವರ ನೇರ ದಿಟ್ಟ ಮತ್ತು ಏನು ನಿರ್ಧಾರ ತಗೊಳ್ಬೇಕು ಅಂತ ಅನ್ನೋ ಒಂದು ವಿಚಾರದಲ್ಲಿ ಅವರು ಸಂಪೂರ್ಣವಾಗಿ ತಿಳಿದುಕೊಂಡೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರು ಯಾವುದೇ ಗೊಂದಲದಲ್ಲೂ ಇಲ್ಲ, ಗೊಂದಲವನ್ನ ನಿವಾರಣೆ ಮಾಡುವಂತದ್ದು ಅವಶ್ಯಕತೆಯೂ ಇವಾಗಿಲ್ಲ. ಈಗ ಪತ್ರಿಕಾಗೋಷ್ಠಿ ಒಂದು ಹೇಳಿದ್ದಾರೆ, ನನಗೆ ಕ್ಲಾರಿಟಿ ಇಲ್ಲ, ಬಹಳ ಗೊಂದಲದಲ್ಲಿದ್ದೀನಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ಏಕಾಂಗಿ ಸ್ಪರ್ಧೆ ಮಾಡ್ತೀವಿ ಅಂತ ಮಾತನಾಡಿದ್ದಾರೆ. ಅದೇ ನೀವೇ ಹೇಳ್ತಾ ಇದ್ದೀರಾ ಅಲ್ಲ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಅಂದ್ರೆ ಗೊಂದಲ ಇಲ್ಲ ಅಂತ ಅನ್ನೋದನ್ನ ಸ್ಪಷ್ಟ ಮಾಡ್ದಂಗ ಆಯ್ತಲ್ವಾ? ನಿಮ್ಮ ಮಾತನ್ನೇ ನಾನು ಪುಷ್ಟೀಕರಿಸ್ತಾ ಇದ್ದೀನಿ. ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಮಾತನ್ನು ಕೇಳಿದ್ರೆ ನಾನು ಗೊಂದಲ, ಏನಕ್ಕೆ ಗೊಂದಲ, ಯಾವ ವಿಷಯಕ್ಕೆ ಗೊಂದಲ ಇಲ್ಲ, ಯಾವ ವಿಚಾರದಲ್ಲೂ ನೀವೇನು ಹೇಳ್ತಾ ಇದ್ದೀರಾ ಅವರಲ್ಲಿ ಗೊಂದಲ ಇಲ್ಲ. ಏಕಾಂಗಿಯಾಗಿ ಸ್ಪರ್ಧಿಸ್ತೀನಿ, ಅದಕ್ಕೋಸ್ಕರನೇ ಈಗ ಏನ್ ಮಾಡಿದ್ದಾರೆ, ಪಕ್ಷದಲ್ಲಿ ಚಟುವಟಿಕೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಇವತ್ತು ಕಾರ್ಯಾಧ್ಯಕ್ಷರಾಗಿ ಶೋಭಾ ಕರಂದ್ಲಾಜೆ ಅವ್ರನ್ನ ನೇಮಕ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರಾಗಿ ಉದಾಸಿ ಅವ್ರನ್ನ ನೇಮಕ ಮಾಡಿದ್ದಾರೆ, ಇನ್ನೂ ಹಲವರು, ಮಲ್ಲಿಕಾರ್ಜುನಪ್ಪನವರು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಮತ್ತು SC ಮೋರ್ಚಾಗೆ ಚಂದ್ರಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರ ಒಂದು ಕಾರ್ಯತಂತ್ರ ಏನಿದೆ, ಮುಂದಿನ ದಿವಸಗಳಲ್ಲಿ KJP ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೂ ಕೂಡ ಯಾವ ರೀತಿ ಸ್ಪರ್ಧೆ ಮಾಡಬೇಕು, ಯಾವ ಮಟ್ಟದಲ್ಲಿ ನಾವು ನಮ್ಮ ಒಂದು ಚಟುವಟಿಕೆಗಳನ್ನ
ಮತದಾರರ ಹತ್ರ ತಗೊಂಡು ಹೋಗಬೇಕು, ಮತದಾರರ ಒಂದು ಗಮನ ನಮ್ಮ ಕೆಜೆಪಿಗೆ ಬರಬೇಕು ಅನ್ನುವಂತಹ ಕಾರ್ಯತಂತ್ರವನ್ನು ರೂಪಿಸೋದ್ರಲ್ಲಿ ಅವರು ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ತಯಾರಾಗಿದ್ದಾರೆ. ಆಯ್ತು, 28 ತಯಾರಿ ಮಾಡ್ತಾ ಇದ್ದೀವಿ ಕೂಡ 28 ಕ್ಷೇತ್ರಗಳು ಕೂಡ ಕೆಜೆಪಿ ಸ್ಪರ್ಧೆ ಮಾಡುತ್ತೆ. ಈಗ 28 ಕ್ಷೇತ್ರದಲ್ಲಿ ಕೆಜೆಪಿ ಸ್ಪರ್ಧೆ ಮಾಡ್ತಾ ಇಲ್ವಾ ಅಂತ ಅನ್ನೋ ಒಂದು ವಿಚಾರದಲ್ಲಿ ನಾನು ಸ್ಪಷ್ಟತೆ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಬಲವನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಸವಾಲಿದೆ ಅದು. ಹೌದು, ಖಂಡಿತ. ಈಗ ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಲೆಕ್ಕಾಚಾರ ಹಾಕಿದ್ರೆ ಯಾರಿಗೂ ಬಹುಶಃ ನೀವು ನಿಮ್ಮ ಲೆಕ್ಕಾಚಾರದಲ್ಲಿ ನಿಮ್ಮ ಪರ್ಸೆಂಟೇಜ್ ಅನ್ನು ಏನಾದ್ರೂ ಮತ್ತೆ ನೀವು ಹೊರತೆಗೆದ್ರೆ ಅಲ್ಲಿ ನಿಮ್ಗೆ ಗೋಚರ ಆಗುತ್ತೆ. ನಾವು 10% ತಗೊಂಡಿದ್ದೀವಿ ಅಂತ ಅಂದ್ರೆ ಕಾಂಗ್ರೆಸ್ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, ಮತ್ತೆ ಬಿಜೆಪಿನವರು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, JDS-ನವರು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ, ಇದ್ರ ಮಧ್ಯದಲ್ಲಿ BSR ಮತ್ತೆ ಸ್ವತಂತ್ರ ಪಕ್ಷಗಳು ಎಷ್ಟು ಪರ್ಸೆಂಟೇಜ್ ಹೇಳುವಂತಹ ಶೇಕಡಾವಾರು ಮತಗಳಲ್ಲಿ ನಿಮ್ಮ ರಾಜಕೀಯ ಅಡಗಿದೆ ಅಂತ ನಾನು ಹೇಳ್ತೀನಿ. ಖಂಡಿತವಾಗಿ ಈಗ ರಾಜಕೀಯ ಅಡಗಿರೋದನ್ನ ಆ ಶೇಕಡಾವಾರು ಮತಗಳಲ್ಲಿ ಇವುಗಳ ಹಾಗಾದ್ರೆ ಮೈತ್ರಿಗೆ ಅಸಾಧ್ಯತೆ ಇದೆ ಅಂತ ಇಲ್ಲ. ಖಂಡಿತವಾಗಿ ಮೈತ್ರಿಗೆ ಸಾಧ್ಯತೆ ಇದೆ ಅಂತ ಹಾಗಿದ್ದರೆ ಯಡಿಯೂರಪ್ಪನವರು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಸ್ಪಷ್ಟ ನಿಲುವನ್ನು ನಾನು ವೀರೇನವರು ಕೇಳ್ತೀನಿ. ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ವೀರೇನವರು ಯಡಿಯೂರಪ್ಪನವರ ಒಂದು ರೀತಿ ವಕಾಲತ್ತು ವಕೀಲಗಿರಿ ಮಾಡಿದ್ರು. ಅಂದ್ರೆ ನಾವು ನಿಷ್ಠೆ ಇತ್ತು ನಿಮ್ಗೆ ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತೇಳಿ. ಯಡಿಯೂರಪ್ಪನವರು ನನಗೆ ಅನ್ನಿಸ್ತಾ ಇದೆ ವಿಧಾನಸಭೆ ಚುನಾವಣೆ ಮುಗಿದ ಮೇಲೆ ಅವರೆಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷ ಕಟ್ಟಿ ತಪ್ಪು ಮಾಡದೆ ಅನ್ನೋ ಪ್ರಾಯಶ್ಚಿತ್ತದಲ್ಲಿ ಇದಾರ ಅಂತ ಅನ್ಸುತ್ತಾ ಅಂತ. ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದ ನಾಯಕ, ಮತ್ತು ರಾಜಕೀಯ ಆಗುಹೋಗುಗಳನ್ನು ಕಂಡಂಥ ಒಬ್ಬ ನಾಯಕರು. ಅವರಿಗೆ ಅನಿಸಿರ್ಬೋದು BJP-ಯಿಂದ ಹೊರಗಡೆ ಹೋದ್ಮೇಲೆ ಅದು 2-3 BJP-ಯ ಪಕ್ಷಗಳು ಹೊರಗಡೆ BSR, KJP, ಈ ಎಲ್ಲ ಓಟ್ಗಳನ್ನ ಒಟ್ಟಿಗೆ ಹಾಕಿದಾಗ ಕಾಂಗ್ರೆಸ್ಗೆ ಒಂದು 2% ಜಾಸ್ತಿ ಬಂದಿದೆ. ಅದು ಕಾಂಗ್ರೆಸ್ನ ಒಂದು ಸಾಧನೆಗೆ ಬಿದ್ದಂಥ ಮತಗಳಲ್ಲ. ಈ ಪಕ್ಷ ಒಡೆದು ಹೊಸ ಪಕ್ಷಗಳಾದಾಗ ಜನ ಕನ್ಫ್ಯೂಷನಲ್ಲಿದ್ದರು, ಅದಕ್ಕೋಸ್ಕರ 2% ಅವ್ರು ಜಾಸ್ತಿ ಕೊಟ್ಟಿದ್ದಾರೆ. ಎಲ್ಲ ಮತಗಳು ಒಗ್ಗೂಡಿಸಿದ್ರೆ ನಾವು ಗಟ್ಟಿ ಅನ್ನುವಂಥದ್ದು ಅವ್ರಿಗಿದೆ. ಅದರಿಂದ ಮತ್ತು ಈ ರಾಷ್ಟ್ರದ ರಾಜಕಾರಣವನ್ನು ಗಮನಿಸಿದಾಗ ಕಾಂಗ್ರೆಸ್ಗೆ ಪರ್ಯಾಯವಾದಂಥ ಒಂದು ಶಕ್ತಿ ಬೇಕಾಗಿದೆ. ಕಾಂಗ್ರೆಸ್ನವರು ಇವತ್ತು ಅಲ್ಲಿ ಫೇಲ್ ಆಯ್ತಲ್ಲ, ನಿಮ್ಮ ಪೈಲಟ್ ಪ್ರಾಜೆಕ್ಟ್ ಫೇಲ್ ಆಯ್ತು, ನಿಮ್ಮ ಮೊದಲ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತಲ್ಲ. ಹಾಗಾಗಿ ಯಡಿಯೂರಪ್ಪನವರು ಖಂಡಿತ ಯೋಚನೆ ಮಾಡ್ತಾರೆ. ಯಡಿಯೂರಪ್ಪನವರು ಅಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷಗಳು ಕೂಡ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಒಂದು ವಿರೋಧವಾಗಿ ನಿಲ್ಬೇಕಾದ್ರೆ ಎಲ್ಲ ಪಕ್ಷಗಳು ಸ್ಪಷ್ಟವಾಗಿ ಕೇಳ್ತೀವಿ ಒಟ್ಟಾಗಿ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಡಿಯೂರಪ್ಪನವ್ರಿಗೆ ಈಗಲೂ ಕೂಡ ಬಾಗಿಲು ಓಪನ್ ಮಾಡ್ತಾ ಇಲ್ಲ. ಮೋದಿ ಅವ್ರ ಬಗ್ಗೆ ನೀವೇನೇ ಹೇಳ್ಬೋದು, ಯಡಿಯೂರಪ್ಪನವ್ರು ಹೊಗಳ್ಬೋದು, ಮೋದಿ ಮಾಡಲ್, ಮೋದಿ ನನಗೆ ಬಹಳ ಆತ್ಮೀಯರು, ಬಹಳ ಆಪ್ತರು, ಮೋದಿ ಪ್ರಧಾನಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಯಡಿಯೂರಪ್ಪನವ್ರು ಹೇಳ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅವರಿಗೆ ಬಂಡೆ ಆಗಿದೆ. ಯಡಿಯೂರಪ್ಪನವರಿಗೆ BJP ಬರಬೇಕಾದ್ರೆ ಕಷ್ಟ ಇದೆ. ಇಲ್ಲ, ಯಡಿಯೂರಪ್ಪನವರಿಗೆ ಹೈಕಮಾಂಡು ಯಾವತ್ತೂ ಕೂಡ ಬಂಡೆಯಾಗಿ ಅಡ್ಡ ನಿಂತಿಲ್ಲ. ಅದನ್ನು ನಾನು ಸ್ಪಷ್ಟಪಡೋಕೆ ಇಷ್ಟಪಡ್ತೀನಿ. ಮತ್ತು ಯಡಿಯೂರಪ್ಪನವರು ಅವರು ಈಗ ನಮ್ಮ ರಾಜ್ಯಕ್ಕೆ ಯಾವುದೇ ತೀರ್ಮಾನ ತಗೊಳ್ಳೋದಕ್ಕೆ ಹೈಕಮಾಂಡು ಅಧಿಕಾರವನ್ನು ಕೊಟ್ಟಿಲ್ಲ. ಹೈಕಮಾಂಡ್ ಅವರು ಯಾವತ್ತೂ ಅವ್ರನ್ನ ಸ್ವಾಗತಿಸ್ತಾರೋ, ಯಾವತ್ತು ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ತಾರೋ, ಯಾವ್ಯಾವ ಕಂಡೀಷನ್ಸ್ ಮೇಲೆ ಅವ್ರನ್ನ ಸೇರಿಸ್ಕೊಳ್ತಾರೋ ಮತ್ತು ಅದ್ರ ಮೇಲೆ ನಿಂತಿದೆ ಹೊರತು ರಾಜ್ಯದ ಯಾವುದೇ ನಾಯಕರು ಅವರ ಸ್ವಾಗತಕ್ಕೆ ಅಡ್ಡನೂ ಇಲ್ಲ. ಕೇಂದ್ರ ಕೂಡ ಮುಕ್ತವಾಗಿದೆ. ಯಡಿಯೂರಪ್ಪನವರು ಇವತ್ತು ನೀವು ಹೇಳಿದಾಗೆ ಅಡ್ಡಗೋಡೆ ಮೇಲೆ ನಿಂತುಕೊಂಡು ರಾಜಕಾರಣ ಮಾಡೋದ್ರ ಬದಲು ಈ ರಾಷ್ಟ್ರದ ರಾಜಕಾರಣದಲ್ಲಿ ಪರ್ಯಾಯವಾಗಿ ಕಾಂಗ್ರೆಸ್ಗೆ ಒಂದು ಶಕ್ತಿ ಮಾಡಬೇಕು. ಶಕ್ತಿ ಯಾಕೆ ಹೇಳ್ತಾ ನಾಳೆ ಕೋರ್ ಕಮಿಟಿ ಸಭೆ ಇದೆ, BJP-ಯ ಕೋರ್ ಕಮಿಟಿ ಸಭೆ ಇದೆ. ಈ ಎಲ್ಲ ವಿಷಯಗಳು ಯಡಿಯೂರಪ್ಪನ ಜೊತೆ ಸೇರ್ಬೇಕಾ, ಯಡಿಯೂರಪ್ಪನ ಸೇರಿಸ್ಕೋಬೇಕಾ, ಮತ್ತೆ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು, ಲೋಕಸಭೆ ಚುನಾವಣೆ ಹೇಗೆ ಹೋಗ್ಬೇಕು. ಸೊ ಬಹುತೇಕ ಯಡಿಯೂರಪ್ಪ ಫ್ಯಾಕ್ಟ್ರು ನಾನು ಏಕಾಂಗಿ ಹೋಗ್ತೀನಿ ಅನ್ನೋ ಕಾರಣಕ್ಕೆ ಏನಾದರೂ ನಾಳೆ ಈ ವಿಷಯ ಚರ್ಚೆಗೆ ಬರುತ್ತೆ ಅಂತ. ಯಾಕಂದ್ರೆ ಅವ್ರು ಬೇಕಾದ್ಲೇ ಹೇಳಿರ್ತಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥ ಚರ್ಚೆ. ಉಗಾರ್ ಅವರೇ, ನಮ್ಮ ರಾಷ್ಟ್ರ ನಾಯಕರು, ನಮ್ಮ ಹೈಕಮಾಂಡು ತಗೊಳ್ಳುವಂಥ ತೀರ್ಮಾನ ಅವರಾಗಲೇ ರಾಜ್ಯಕ್ಕೆ ಹೇಳಿದ್ದಾರೆ. ನಾವೇನು ತೀರ್ಮಾನ ತಗೊಳ್ತೀವಿ ಅದಕ್ಕೆ ನೀವು ಭದ್ರ ಆಗಿರಬೇಕು ಅಂತೇಳಿ. ಇದು ನಾಳೆ ನಡೀತಾ ರಾಜ್ಯದ ವಿಲೀನನೂ ಇಲ್ಲ, ಅವೆಲ್ಲ ಸುಳ್ಳು. ನಾನು ಯಾವ ಕಾರಣಕ್ಕೂ BJP ಜೊತೆ ಹೋಗೋದಿಲ್ಲ, ಅದೆಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ, ಹೇಳಿಕೆ ಕೊಡೋದು ಇವರೇ, ಆಮೇಲೆ ಮಾಧ್ಯಮಗಳು ಸೃಷ್ಟಿ. ಯಡಿಯೂರಪ್ಪನವರ ಸ್ವಂತ ನಿಲುವಾಗಿರ್ಬೋದು, ಆದರೆ ಯಾವ ಹಂತದಲ್ಲಿ ಯಾವ ತೀರ್ಮಾನ ತಗೊಳ್ತಾರೆ ಅನ್ನುವಂಥದ್ದು ಅವ್ರಿಗೆ ಬಿಟ್ಟಂತ ವಿಷಯ. ಆದರೆ ಹೈಕಮಾಂಡ್ ಮುಕ್ತವಾಗಿದೆ. ಮತ್ತು ಕಾಂಗ್ರೆಸ್ಗೆ ಪರ್ಯಾಯವಾದ ಶಕ್ತಿಯುತ ಒಂದು ಇದನ್ನು ನೀಡಬೇಕಾಗಿದೆ ಈ ರಾಷ್ಟ್ರದಲ್ಲಿ. ಅದಕ್ಕೋಸ್ಕರ ಯಡಿಯೂರಪ್ಪನವ್ರು ಮನಸ್ಸು ಮಾಡ್ಬೋದು, ಹೈಕಮಾಂಡ್ ಕೂಡ ಮುಕ್ತವಾಗಿ ಅವ್ರನ್ನ ಸ್ವಾಗತಿಸ್ಬೋದು ಅನ್ನುವಂಥ ಭಾವನೆ ನಂದು. ಸೊ ಮಾದೇವ್ ಪ್ರಕಾಶ್ ಅವರೇ, ಯಡಿಯೂರಪ್ಪನವ್ರು ಬಹುತೇಕ ಚೌಕಾಶಿ ರಾಜಕಾರಣಕ್ಕೆ ಬಂದು ನಿಂತಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಪ್ರಾದೇಶಿಕ ಪಕ್ಷ ಕಟ್ಟಿ ಅದನ್ನು ಸ್ಟೇಬಲ್ ಆಗಿ ತೊಗೊಂಡು ಹೋಗ್ಬೇಕಾದ್ರೆ ಟೈಮ್ ಬೇಕು. ಅದಕ್ಕೆ ನಿಮಗೆ ಹುಟ್ಟಿದ ತಕ್ಷಣವೇ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಟೈಮ್ ಬೇಕು. ಅಂಬೆಗಾಲ ಇಟ್ಕೊಂಡು ಹೋಗಿ ಹಿಡ್ಕೊಂಡು ಯಾರೋ ಸಹಾಯ ತೊಗೊಂಡು ಹೋಗ್ಬೇಕಾಗುತ್ತೆ. ಯಡಿಯೂರಪ್ಪನವ್ರಿಗೆ ಏನಾಯಿತು, ನಾವೆಲ್ಲ ಕಿಂಗ್ ಮೇಕರ್ ಆಗ್ತೀನಿ, ಎರಡೂ ಹೋಯ್ತು. ಆಮೇಲೆ ಇತ್ತೀಚಿನ ಚುನಾವಣೆಗಳು ಕೂಡ ಅವರಿಗೆ ಪಾಠ ಕಲಿಸಿದೆ. ಬಹುತೇಕ ಯಡಿಯೂರಪ್ಪನವರು ಆಪ್ಷನ್ಸ್ ಓಪನ್ ಮಾಡ್ಕೊಂಡಿದ್ದಾರೆ. ಒಂದೇ ಬಾಗಿಲು ಯಾವಾಗಲೂ ಕೂಡ ಸದಾ ತೆರೆದುಕೊಂಡಿದ್ದಾರೆ. ಕಾಂಗ್ರೆಸ್ನವ್ರು ಬಂದರೂ ರೆಡಿ, BJP-ಯವರು ಬಂದು ರೆಡಿ. ಸೊ BJP ಬಾಗಿಲು ಕೂಡ ಯಡಿಯೂರಪ್ಪನವ್ರಿಗೆ ಅಷ್ಟು ಸಲೀಸಾಗಿ ಓಪನ್ ಆಗಿದೆ. ಹಾಗಾಗಿ ಯಡಿಯೂರಪ್ಪನವರು ಕೂಡ ಗೊಂದಲದಲ್ಲಿದ್ದರೂ ಕೂಡ ಮುಕ್ತ ರಾಜಕಾರಣಕ್ಕೂ ಕೂಡ ಅವರು ರೆಡಿಯಾಗಿದ್ದಾರೆ ಅಂತ. ಕರೆಕ್ಟ್, ನೀವು ಹೇಳೋದು 100% ನಾನು ಎಂಡಾರ್ಸ್ ಮಾಡ್ತೀನಿ.
ಕನ್ನಡದಲ್ಲೊಂದು ಚಲನಚಿತ್ರ, ಆ ಚಲನಚಿತ್ರದಲ್ಲೊಂದು ಹಾಡಿದೆ, ಬಲೋ ಅಪರೂಪ ನಮ್ಮ ಜೋಡಿ ಎಂಥ ಕಚೇರಿಗೂ ನಾವು ರೆಡಿ ಅಂತ. ಈ ಯಡಿಯೂರಪ್ಪನವ್ರ ಪರಿಸ್ಥಿತಿ ಹಾಗಾಗಿದೆ, ಯಾವ ಕಚೇರಿಗೂ ನಾವು ರೆಡಿ ಅಂತ ಹೇಳ್ತಾರೆ. ಅವರೇನು ಹೇಳಿದ್ರು, ಮುಕ್ತವಾಗಿದೆ ನಮ್ಮ ಮನೆ ಬಾಗಿಲು ತೆರೆದಿದೆ, ವಿ ಆರ್ ರೆಡಿ ಟು ಹ್ಯಾವ್ ಅನ್ ಅಲಯನ್ಸ್ ವಿತ್ ಕಾಂಗ್ರೆಸ್, ವಿ ಹ್ಯಾವ್ ರೆಡಿ ಟು ಹ್ಯಾವ್ ಅನ್ ಅಲಯನ್ಸ್ ವಿತ್ BJP ಅನ್ನೋ ಮಾತು ಹೇಳಿದ್ದಾರೆ. ಆದರೆ ಅದರ ಅರ್ಥ ಏನು? ಇನ್ನೊಂದು ಆರಂಭದಲ್ಲಿ ಹೇಳಿದ್ದು, ಪಕ್ಷ ಕಟ್ಟಿದ ಮೇಲೆ ತೃತೀಯ ರಂಗ ಕಟ್ಟೋದೇ ನನ್ನ ಗುರಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅಂದರೆ ಇಲ್ಲಿ ಮೂರನ್ನು ನಾವು ನೋಡೋಣ. ಇವರು ಈ ಕಾಂಗ್ರೆಸ್ ಜೊತೆಗೂ ರೆಡಿ ಅಂತ ಹೇಳ್ತಾರೆ, BJP ಜೊತೆಗೂ ರೆಡಿ ಅಂತಾರೆ, ತೃತೀಯ ರಂಗಕ್ಕೂ ರೆಡಿ ಅಂತಾರೆ. ಆದರೆ ಅದರ ಅರ್ಥ ಏನು? ಇವರ ಪಕ್ಷಕ್ಕೆ ಒಂದು ತತ್ವ ಸಿದ್ಧಾಂತದ ನೆಲೆಗಟ್ಟಿಲ್ಲ ಅನ್ನೋದು ತುಂಬ ಸ್ಪಷ್ಟ ಆಗೋಯಿತು. ಯಾವ ರೀತಿ ಒಳಗೆ ತತ್ವ ಮತ್ತು ಸಿದ್ಧಾಂತದ ನೆಲೆಗಟ್ಟಿಲ್ಲ ಅಂದರೆ, ಇವರ ಪಕ್ಷ ಒಂದು ಜಾತಿ ಕೇಂದ್ರಿತ, ವ್ಯಕ್ತಿ ಕೇಂದ್ರಿತ ರಾಜಕೀಯ ಪಕ್ಷ. ಯಾವತ್ತೂ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಜಾತಿ ಕೇಂದ್ರಿತ ಮತ್ತು ವ್ಯಕ್ತಿ ಕೇಂದ್ರಿತ ರಾಜಕೀಯ ಪಕ್ಷಗಳು ಯಶಸ್ಸನ್ನು ಸಾಧಿಸೇ ಇಲ್ಲ. ಅದು ಬಂಗಾರಪ್ಪ ಹಿಡಿದು ದೇವರಾಜ ಅರಸು, ಬಂಗಾರಪ್ಪ, ಗುಂಡೂರಾವ್, ಹನುಮಂತಯ್ಯ, ಈ ಥರದಲ್ಲಿ ಯಾರ್ಯಾರು ರಾಜಕೀಯ ಪಕ್ಷಗಳನ್ನು ಕಟ್ಟಿದ್ರು, ಈ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಅದು ಬೇಗ ಅವರಿಗೆ ಅರಿವಾಗ್ತಾ ಇದೆ ಅಂತ ಯಡಿಯೂರಪ್ಪ ಬೇಗ ಅರಿವಾಗಿದೆ. ಆದ್ರಿಂದ ಈಗ ಅವರು ಟೋಟಲಿ ಕನ್ಫ್ಯೂಷನ್ನಲ್ಲಿದ್ದಾರೆ. ನಮ್ಮ ಬಸವರಾಜ್ ಹೇಳಿದ್ರು, ನಾವು ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಅಂತ ಅನ್ನೋದ್ರಲ್ಲಿ ಸ್ಪಷ್ಟತೆ ಇದೆ ಅಂತ. ಇಲ್ವೇ ಇಲ್ಲ. ಯಾಕೆ ಅಂತಂದರೆ, ಅವರು ವಿಧಾನಸಭಾ ಚುನಾವಣೆಯಲ್ಲಿ 10% ಮತ ಗಳಿಸಿದ್ರಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿದ್ರೆ ಆ 10% 2 ಅಥವಾ 3%ಗೆ ರೆಡ್ಯೂಸ್ ಆಗುತ್ತೆ. ಅದರಿಂದ ಯಡಿಯೂರಪ್ಪನವ್ರಿಗೆ ಮುಖ ಉಳಿಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಸೇರ್ಕೊಳ್ಳುವಂತಹ ಪ್ರಯತ್ನ. ನನಗೇನೋ ಭಾರತೀಯ ಜನತಾ ಪಕ್ಷಕ್ಕೆ ಥ್ರೆಟ್ ಮಾಡ್ತಾ ಇದಾರೆ ಅಂತ. ಥ್ರೆಟ್ ಇದ್ರೂ ಇರಬಹುದು, ಇಂಡೈರೆಕ್ಟ್ ಥ್ರೆಟ್ ಮಾಡ್ತಾ ಇದಾರೆ ಅಂತ. ನಾಳೆ ಕೋರ್ ಕಮಿಟಿ ಸಭೆ ಇದೆ, ಅವ್ರ ಹೈಕಮಾಂಡ್ ಇನ್ನೂ ಪ್ರಪೋಸಲ್ ಬರ್ತಾ ಇಲ್ಲ ಇವರಿಗೆ. ಅವ್ರ ಪ್ರಪೋಸಲ್ ಬರ್ಲಿ ಅಂತ ಕಾಯ್ತಿದ್ದಾರೆ ಯಡಿಯೂರಪ್ಪನವರು. ಬಟ್ BJP ಹೇಳ್ತಾ ಇದ್ರು ಯಡಿಯೂರಪ್ಪನವ್ರ ಪ್ರಪೋಸಲ್ ಕಳಿಸ್ತೀವಿ ಅಂತ. ಇಲ್ಲ ಖಂಡಿತವಾಗಿ ಯಡಿಯೂರಪ್ಪನವರು ಆ ಥರ ಥ್ರೆಟ್ ಇದೆ. ಮತ್ತೆ BJPಗೆ ನಾವು ಥ್ರೆಟ್ ಮಾಡಿ ನಮ್ಮನ್ನ ಸೇರಿಸ್ಕೊಳ್ಳಿ, ಅಥವಾ ನಾವು ನಿಮ್ಮ ಜೊತೆ ವಿಲೀನ ಆಗದೆ ನಾವು ನಿಮಗೆ ಒಂದು ಪರಸ್ಪರ ಹೊಂದಾಣಿಕೆನಲ್ಲಿ ಬರ್ತೀವಿ, ಈ ಯೋಚನೆ ಅವ್ರ ಮನಸ್ಸಿನಲ್ಲಿ ಇಲ್ಲ. ಬಂದೆ ಅಲ್ಲ ಪೂರ್ಣವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಇಲ್ಲಿ ಕೂತಿದ್ದೀವಿ ಅಂತ ಆದ್ರೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ನಾವು ಒಂದು ಸತ್ಯವನ್ನು ಹೇಳ್ಬೇಕಾಗುತ್ತೆ. ಅವ್ರ ಮನಸ್ಸಿನಲ್ಲಿ ಇದೆಲ್ಲ ಯೋಚನೆ ಇದ್ದಿದ್ರೆ ಇವತ್ತು ಪಕ್ಷವನ್ನ ಸಂಘಟನೆ ಹೆಚ್ಚು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪದಾಧಿಕಾರಿಗಳನ್ನ ನೇಮಕ ಮಾಡ್ತಿರ್ಲಿಲ್ಲ. ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಅಂದ್ರೆ ಸ್ವತಂತ್ರವಾಗಿ ಹೋಗ್ಬೇಕಾಗಿದೆ. ಸ್ವತಂತ್ರವಾಗಿ ನಾವು ಈಗ ಸೋಲು ಗೆಲುವು ಯಾರಿಗೂ, ಈಗ 100 ಜನ ನಿಂತರು 3 ಜನ ಏನೇ ಆಗಲಿ ಸರ್, ಒಂದೇ ಒಂದು ವಿಚಾರ ಮಾಡ್ತೀರಿ ಇಲ್ಲ, 18 ಸ್ಥಾನಗಳಲ್ಲಿ ಈಗ ಎಷ್ಟೇ ಜನ ನಿಂತರು ಗೆಲಿಯವರು ಒಬ್ಬರೇ ಇರ್ತಾರೆ. ಅದು ತಮಗೆ ಗೊತ್ತಿದೆ. ಇವತ್ತು ರಾಜಕೀಯ ವಿದ್ಯಮಾನದಲ್ಲಿ ಕಾಂಗ್ರೆಸ್ ಹೇಗಿದೆ, BJP ಹೇಗಿದೆ, ಮತ್ತು ಇತರ ಪಕ್ಷಗಳು ಹೇಗಿದೆ ಅಂತ ಅನ್ನೋದು ತಮಗೂ ಕೂಡ ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಯಾವ ಮಟ್ಟದಲ್ಲಿ ಹೋಗಿದೆ, ಇವತ್ತು ಜನ ಯಾವ ರೀತಿ ತತ್ತರಿಸ್ತಾ ಇದ್ದಾರೆ. ಇವತ್ತು ದಿನನಿತ್ಯದ ಬಳಕೆ ಸಾಮಾನು ಖರೀದಿ ಮಾಡಬೇಕು ಅಂತಂದ್ರೆ ಅವ್ರ ಜೋಬ್ನಲ್ಲಿ ಎಷ್ಟು ದುಡ್ಡು ತಗೊಂಡೋದ್ರು ಏನೇನು ಸಾಲದೇ ಇರುವಂತ ಈ ದೃಷ್ಟಿ. ಅದನ್ನು ಹೋರಾಟ ಮಾಡಬೇಕಾದ್ರೆ ಈಗ ನಮ್ಮದೇ ಆದಂತಹ ಸ್ಪಷ್ಟ ನಿಲುವು ನಾವು ಇಟ್ಕೊಂಡಿರೋದ್ರಿಂದ ನಮ್ದು ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ. ಮತದಾರರಿಗೆ ನಾವು ಹೇಳ್ತೀವಿ, ನಮ್ಮ ಏನಿದೆ ಮತದಾರರಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ಭವಿಷ್ಯ ಕೊಡುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ಒಂದು ಸ್ಪಷ್ಟ, ನೀವು ಕಾಂಗ್ರೆಸ್ ಜೊತೆಗೂ ಮೈತ್ರಿ ಮಾಡ್ಕೊಳ್ಳೋದ, BJP ಜೊತೆ ಮಾಡ್ಕೊಳ್ಳೋದು ಇಲ್ಲ. ಆ ಬಗ್ಗೆ ಇವತ್ತು ಏನಾಗಿದೆ, ಇಟ್ ಇಸ್ ಟು ಅರ್ಲಿ ಟು ಸೇ ಎನಿಥಿಂಗ್ ಅಬೌಟ್ ದಟ್ ಒನ್. ಈಗ ಯಡಿಯೂರಪ್ಪನವರು ಪೂರ್ಣವಾಗಿ ಅವರು ತೀರ್ಮಾನ ಮಾಡಿದ್ದಾರೆ ಏಕಾಂಗಿಯಾಗಿ ಹೋಗೋಣ ಅಂತ ಅಂದ್ಬಿಟ್ಟು. ಆದ್ರೆ ಇನ್ನ 7-8 ತಿಂಗಳಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆಯಾ? ಅಲ್ಲ ಭವಿಷ್ಯ ನಮ್ಗೆ ಗೊತ್ತಿಲ್ಲ. ಅಲ್ಲ ಈಗ ಭವಿಷ್ಯದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಕೇವಲ ಇವತ್ತು ಭವಿಷ್ಯದ ಬಗ್ಗೆ ಯೋಚನೆ ಮಾಡೇನೆ ಇವತ್ತೇನ್ ಮಾಡಿದ್ದಾರೆ, ಪಕ್ಷದ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಸ್ಪಷ್ಟತೆಯನ್ನ ನಮ್ಮ ಸ್ಪಷ್ಟತೆ KJP ತೋರಿಸಿದ್ದಾರೆ. ಬ್ರೇಕ್ ತಗೋಬೇಕು. ಬಸವರಾಜ್ ಅವ್ರಿಗೆ ಏನ್ ಕಾನ್ಫಿಡೆನ್ಸ್ ಇದೆ, ಅದು ಯಡಿಯೂರಪ್ಪ ಅವ್ರಿಗಿಲ್ಲ ಅನ್ನೋಂಥದ್ದು ಇಲ್ಲಿ ಇಲ್ಲ. ಬ್ರೇಕ್.